ಲಾಯರ್ ಜಗದೀಶ್ ಬಿಗ್ ಬಾಸ್ ಖ್ಯಾತಿ ಪಡೆದ ಜಗದೀಶ್ ಸೊ ಏನು ಕಿರಿಕ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಯುವಕನ ಬಲಗೈ ಜಗದೀಶ್ ಕಾಲರ್ ಮೇಲಿದೆ. ಜಗದೀಶ್ ಮಾತ್ರ ರೋಷಾವೇಶವಾಗಿ ಹುಡುಗನನ್ನು ನೂಕುತ್ತಿದ್ದಾರೆ. ಇದರ ಪರಿಣಾಮ ಮುಂದಕ್ಕೇನಾಗುತ್ತೋ ಗೊತ್ತಿಲ್ಲ. ಇದು ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹದ್ದು. ಆದರೆ ಇಷ್ಟು ಗಲಾಟೆ ನಡೀತಿರಬೇಕಾದ್ರೂ ಅಕ್ಕಪಕ್ಕದ ಜನರ ಕಣ್ಣಿಗೆ ತಾತ್ಕಾಲಿಕ ಅಂಧತ್ವ ಬಾಧಿಸಿತ್ತೋ ಗೊತ್ತಿಲ್ಲ. ನಾಟಕ ನೋಡ್ತಿದ್ದವರಾಗಿ ನಿಂತ್ಕೊಂಡಿದ್ರು. ಬಿಡಿಸೋ ಜವಾಬ್ದಾರಿ ಮೆರೆದಿಲ್ಲ. ಅಲ್ಲಿ ಕೊಡಿಗೆಹಳ್ಳಿ ಗ್ರಾಮಸ್ಥರು, ಕೊಡಿಗೆಹಳ್ಳಿಯ ನಿವಾಸಿಗಳ ಜವಾಬ್ದಾರಿನ ಹೇಳುತ್ತೆ. ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಲಾಯರ್ ಜಗದೀಶ್ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ತೆ. ಸರ್, ಒಂದ್ ಕಡೆ ದುಃಖ ಆಯ್ತು. ಬಿಗ್ ಬಾಸ್ ಖ್ಯಾತಿಯ ಜಗದೀಶ್ ಏಕಾಏಕಿ ಪುಂಡರ ಅಟ್ಯಾಕ್ ಮಾಡ್ತಾರೆ, ನೀವು ಸಿಂಗಲ್ ಶೇರ್ ತರ ಎದುರಿಸ್ತೀರಿ ಅವರುಗಳನ್ನ. ಅಕ್ಕಪಕ್ಕದಲ್ಲಿ ನಿಂತ್ಕೊಂಡವ್ರ ಕಣ್ಣಿಗೆ ತಾತ್ಕಾಲಿಕ ಅಂಧತ್ವ ಬಾಧಿಸಿತ್ತೋ ಗೊತ್ತಿಲ್ಲ. ಏನ್ ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ? ಸರ್, ಹೆಂಗಾಗ್ಬಿಟ್ಟಿದೆ ಸಮಾಜ ಅಂತಂದ್ರೆ, ಯಾರನ್ನಾದ್ರೂ ಕಡ್ದಾಕರೆ ಬಡ್ದಾಕರೆ ಅದನ್ನ ವಿಡಿಯೋ ಮಾಡ್ಕೊಂಡು ವೈರಲ್ ಮಾಡ್ಕೊಂಡು ಕಾಸು ಮಾಡೋ ಮಟ್ಟಕ್ಕೆ ಸಮಾಜ ಬಂದಿದೆ ಸರ್. ಒಬ್ರು ಕೂಡ ಅಕ್ಕಪಕ್ಕ ಇರೋರು, ನಾವ್ ಯಾರ್ಗಾನ ಏನಾಯ್ತು ಅಂತಂದ್ರೆ, ಯಾರೋ ಒಬ್ರು ನೋಡಿ, ನಿನ್ನೆ RR ನಗರದಲ್ಲಿ 60 ಕುಟುಂಬಗಳು ಬೀದಿಗೆ ಬಿದ್ದಾಗ ಸಂಜೆ ಹೋಗಿ ನಾವು ಕೈಲಾಗಿದ್ದನ್ನ ಮಾಡಿ ಬಂದ್ರೆ, ನೋಡಿ RR ನಗರಕ್ಕೆ ಹುಡ್ಕೊಂಡು ಹೋಗಿ ನಾವು ಸಾಮಾಜಿಕ ಬದ್ಧತೆಯನ್ನ ಕಾಪಾಡ್ಕೊಂಡು ನಮ್ ಕೈಲಾಗಿದ್ದನ್ನ ಮಾಡ್ಬತ್ತೀವಿ. ಅಕ್ಕಪಕ್ಕ ಇರೋರು ಯಾರ್ ಸತ್ರೆ ಏನೋ, ಯಾರು ಹೊಡೆದ್ರೇನೋ, ಜಗದೀಶ್ ಸತ್ತೋದ್ರೇನೋ, ಜಗದೀಶ್ ಹೊಡೆದವ್ರೇನೋ ಅನ್ನೋ ಮಟ್ಟಕ್ಕೆ ಸಮಾಜ ಬಂದಿದೆ ಸರ್. ಏನ್ ಅವ್ರ ಕೈಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಕೈಯಲ್ಲಿ ವಿಡಿಯೋ ಐತಂದ್ರೆ, ಗುರು ಅವ್ನ ಏನೋ ಮರ್ಡರ್ ಮಾಡ್ತಾರೆ, ಜಗದೀಶ್ ಮರ್ಡರ್ ಮಾಡ್ತಾರ, ವಿಡಿಯೋ ಹಾಕೋ ಅದರಿಂದ ಅವ್ರ 4 ಕಾಸ. ಏನ್ ಸರ್, ಈ ಮಟ್ಟಕ್ಕೆ ಸಮಾಜ ಬಂದಿದೆ. ನನಗೆ ಒಂಥರ ಬೇಜಾರಾಗ್ತದೆ ಸರ್. ಇಲ್ಲಿ ಏನ್ ಉದ್ದೇಶ ಇರ್ಬೋದು ಅಂತ ಯುವಕರ ಆ ಒಂದು ರೋಷಾವೇಶ ನೋಡ್ತಾ ಇದ್ರೆ, ಇದು ಪ್ರೀ ಪ್ಲಾನ್ಡ್ ಅನ್ಸುತ್ತಾ ಅಂತ? ಇದೆಲ್ಲ ಪ್ರೀ ಪ್ಲಾನ್ಡ್ನೆ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಇಲ್ಲಿ ಈ ಡ್ರಗ್ ಪೆಡ್ಲಿಂಗ್ ನಡೀತಾ ಇತ್ತು, ಡ್ರಗ್ ಕೇಸ್ಗಳು ಜಾಸ್ತಿ ಇತ್ತು. ಈ ನಡುವೆ ಕೊಡಿಗೆಹಳ್ಳಿ ಪೊಲೀಸ್ ಅವರು ನಮ್ಗೆಲ್ಲ ಹೆಲ್ಪ್ ಮಾಡ್ಕೊಂಡು ಪಾಪ ಒಂದಷ್ಟು NDPS ಕೇಸ್ಗಳೆಲ್ಲ ಆಯ್ತು. ಒಂದಷ್ಟು ಜನ ಡ್ರಗ್ ಪೆಡ್ಲರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ದಂಧೆಗಳೆಲ್ಲ ನಿಂತೋಗ್ಬಿಡ್ತಿಲ್ಲಿ. ಹೆಣ್ಣು ಮಕ್ಕಳನ್ನ ಹಿಂಗೆ ಲವ್ ಗಿವ್ ಅಂತ ಪಟಾಯಿಸೋದು, ಬ್ಲೂ ಫಿಲ್ಮ್ ಮಾಡೋದು, ಈ ತರ ಒಂದಷ್ಟು ದಂಧೆಗಳು ನಡೀತಾ ಇತ್ತು. ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ವಿ. ಆಮೇಲೆ ಈ ರಸ್ತೆಗಳಲ್ಲಿ ವಿತೌಟ್ ಹೆಲ್ಮೆಟ್ ಅದು ಇದು ಹಾಕೊಂಡು ಓಡಾಡ್ತಾ ಇದ್ದು, ಒಂದಷ್ಟು ಆಕ್ಸಿಡೆಂಟ್ಸ್ ಎಲ್ಲ ಆಯ್ತು. ಸೊ ವಿ ಆರ್ ಡೂಯಿಂಗ್ ಸಮ್ ಡ್ರೈವ್, ನೋ ಡ್ರಗ್ಸ್, ಸೇಫ್ಟಿ ಡ್ರೈವ್, ಈ ತರ ಡ್ರೈವ್ಸ್ ಗಳನ್ನ ಒಂದು ಕಳೆದ 2 months ಇಂದ ಮಾಡ್ತಾ ಇದೀವಿ. ಸೊ ಇದೆಲ್ಲ ಏನಾಗತ್ತು, ಏರಿಯಾ ಪೂರ್ತಿ ಸ್ಯಾನಿಟೈಸ್ ಆಯ್ತು. ಎಲ್ಲಿ ಕ್ರೈಮ್ ಇಲ್ಲ, ಪರೋಡಿಗಳಿಲ್ಲ. ಈಗೇನಾಯ್ತು, ಇವ್ರಿಗೊಂದು ಐ ಥಿಂಕ್ ಕ್ವೈಟ್ ಫಾರ್ ಸಮ್ ಲಾಂಗ್ ಟೈಮ್ ಅದರಲ್ಲಿ ಒಬ್ಬ ಕಣ್ಣಪ್ಪನವರ ನಾಗರಾಜ್ನ ಮಗ ಅಂತ ಅವನೊಬ್ಬ ಭೂ ಮಾಫಿಯಾ ಮೊನ್ನೆ ಒಂದು 2 ತಿಂಗಳ ಮುಂಚೆನೆ 4 ತಿಂಗಳ ಮುಂಚೆ ಮರ್ಡರ್ ಕೇಸಲ್ಲಿ ಅವ್ರ ತಂದೆ ಸತ್ತೋದ. ಮರ್ಡರ್ ಮಾಡಿ ಸತ್ತೋದ ಅವನು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್. ಇನ್ನೊಬ್ಬ ಯಾರೋ ಕಣ್ಣಪ್ಪನವರ ಮುನ್ರಾಜನ್ ಮಗ ಅಭಿ ಅಂತೆ, ಅವನೇ ಆಕ್ಚುಲಿ ಬಟ್ಟೆ ಬಿಚ್ಕೊಂಡ್ ಬಂದಿರೋದು, ನೀವು ನೋಡಿರ್ಬೋದಲ್ಲ ವಿಡಿಯೋದಲ್ಲಿ. ಅವನೇ. ಇವರೆಲ್ಲ ಜಿಮ್ ಅಲ್ಲಿ ಸೇರ್ತಾರೆ ಸರ್. ಇಲ್ಲೊಂದು ಜಿಮ್ ಇದೆ ನಮ್ಮ ಏರಿಯಾದಲ್ಲಿ. ಅಲ್ಲಿ ಬರುವ ಹೆಣ್ಣು ಮಕ್ಕಳನ್ನ ಪಟಾಯಿಸೋದು, ಎಸ್ಪೆಷಲಿ ಮ್ಯಾರಿಡ್ ವುಮೆನ್ಗಳನ್ನ, ಗೊತ್ತಲ್ವಾ, ಅವ್ರು ಬಂದಾಗ ಜಿಮ್ ಮೇಲ್ ಕೂಡ ನೆಪದಲ್ಲಿ ಪಟಾಯಿಸೋದು, ಅವ್ರ ಜೊತೆ ದೈಹಿಕ ಸಂಪರ್ಕ ಮಾಡ್ಕೊಳೋದು, ಅವ್ರದ್ದು ವಿಡಿಯೋಗಳು ಮಾಡೋದು, ಬ್ಲಾಕ್ ಮೇಲ್ ಮಾಡೋದು. ಸುಮಾರು ಫ್ಯಾಮಿಲಿಗಳಲ್ಲಿ ಸರ್ ಆ ಜಿಮ್ ಇಂದ ಹಾಳಾಗೋಗ್ಬಿಟ್ಟಿದೆ. ದೇ ಹ್ಯಾವ್ ಸ್ಪಾಯ್ಲ್ಡ್ ಫ್ಯಾಮಿಲೀಸ್. ಒಬ್ಬ ಟಿವಿ ಆಂಕರ್ ಸಹ ಇದಕ್ಕೆ ಬಲಿಯಾಗಿದ್ದಾನೆ. ನೀವು ನನ್ಗೆ ಹೆಸರು ಹೇಳಕ್ ಇಷ್ಟ ಇಲ್ಲ. ಒಬ್ಬ ಟಿವಿ ಆಂಕರ್, ಅವ್ರ ಹೆಂಡತಿ ಸಹ ಇವರ ಸಂಪರ್ಕಕ್ಕೆ ಬಂದು ನಗ್ನವಾಗಿ ಸಿಕ್ಕಾಕೊಂಡು, ಪಾಪ ಅವನು ತುಂಬಾ ಒಳ್ಳೆ ವ್ಯಕ್ತಿ, ನಾನು ಹೆಸರು ಹೇಳಕ್ ಇಷ್ಟ ಇಲ್ಲ ಯಾಕಂದ್ರೆ ಪರ್ಸನಲ್ ಆಗತ್ತೆ. ಅವ್ರ ಹೆಂಡತಿ ಜೊತೆ ದೈಹಿಕ ಸಂಪರ್ಕ ಮಾಡಿ ಇದೇ ಗ್ಯಾಂಗು, ಸೇಮ್ ಗ್ಯಾಂಗು. ಆಮೇಲೆ ನೋಡಿ, ನನ್ ಬೆಳಗ್ಗೆ ವಿಚಾರ ಆಗಿದ್ದು, ನಾನು ಆ ಕಡೆಯಿಂದ ಬರ್ತಾ ಇದ್ದೆ, ನಮ್ ಕಾಂಪ್ಲೆಕ್ಸ್ ಇದೆ ಅಲ್ಲಿ ನಾವ್ ವಿರೂಪಾಕ್ಷಪುರ ನಮ್ ಕಾಂಪ್ಲೆಕ್ಸ್ ಇದೆ. ಆ ರೋಡ್ ಬ್ಲಾಕ್ ಆಗಿತ್ತು. ನಾನು ಪೊಲೀಸ್ ಫೋನ್ ಮಾಡಿದೆ, ಯಾರಿದು ರೋಡ್ ಬ್ಲಾಕ್ ಮಾಡಿದಾರೆ ಅಂದ್ರೆ, ಸರ್ ಅಣ್ಣಮ್ಮ ದೇವಿ ಮಾಡ್ತಾ ಇದಾರೆ ಅಂತ. ನೋಡಿ, ಅಟ್ಲೀಸ್ಟ್ ರೋಡ್ಗಳನ್ನ ಬ್ಲಾಕ್ ಮಾಡ್ಬಿಟ್ರೆ ಹೆಂಗೆ, ಒಂದ್ ಅರ್ಧನಾದ್ರೂ ಬಿಟ್ಟು ತಗೋದಲ್ಲ ಅಂತ. ಸರಿ ಅಂತೇಳಿ ಪೊಲೀಸರು ಆಯ್ತು ಸರ್ ಮಾತಾಡ್ತೀವಿ, ನಾನು ಬಂದ್ಬಿಟ್ಟೆ, ನಾನೇನು ಮಾತಾಡ್ಲಿಲ್ಲ, ಬಂದ್ಬಿಟ್ಟೆ. ಆಮೇಲೆ ಬಂದ್ರೆ ನಮ್ ಕಾಂಪ್ಲೆಕ್ಸ್ ಹತ್ರ ಎಲ್ಲ ಬಂದ್ರೆ ಆ ಅಂಗಡಿಗಳೆಲ್ಲ ಹುಡ್ಕೊಂಬಂದ್ರು. ಸರ್ ನಮ್ಮ ಹತ್ರ ಧಮ್ಕಿ ಹಾಕಿ 20,000 ಇಸ್ಕೊಂಡಿದ್ದಾರೆ, 50,000 ಕೊಡು ಅಂತಾರೆ. ನಾವೆಲ್ಲ 5,000 ಕೊಟ್ಟಿದೀವಿ ಸರ್. ಇವರೆಲ್ಲ ಒಂಥರ ರೌಡಿಗಳಿದ್ದಂಗೆ ಸರ್. ಅಣ್ಣಮ್ಮ ಇಡಕ್ಕೆ ನಮ್ಮ ಹತ್ರ ರೋಲ್ ಕಾಲ್ ಮಾಡಿದ್ದಾರೆ. ಸುಮಾರು ಒಂದು 20-30 ಅಂಗಡಿಗಳವರು ಬಂದು ರಿಪೋರ್ಟ್ ಮಾಡಿದ್ರು. ಸೊ ನಾನ್ ಮತ್ತೆ ಏನಪ್ಪಾ ಇದು, ಈ ತರ ಅಣ್ಣಮ್ಮ ಹೆಸರಲ್ಲಿ ಈ ತರ ಇವರು ರೋಲ್ ಕಾಲ್ಗಳು ಮಾಡಿ ರೋಡ್ ಅನ್ನ ಬ್ಲಾಕ್ ಮಾಡಿ ಹಂಗ ಮಾತಾಡ್ತಾ ಇದೀನಿ ಸರ್. ಹಂಗೆ ನಮ್ಮ ಚಾಕು ಅಂತ ನಮ್ಮ ಫ್ರೆಂಡ್ ಮನೆ ಹತ್ರ ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ 40 ಜನ ಬಂದ್ರು ಸರ್. 40 ಜನ ಬಂದು ಲಿಟ್ರಲಿ ಐ ಕುಡಂಟ್ ಇಮ್ಯಾಜಿನ್. ಸೊ ನಾನು ಬೆಳಗ್ಗೆ ಹೊತ್ತು ನಮ್ ಗನ್ ಮ್ಯಾನ್ ಕರ್ಕೊಂಡು ಹೋಗಲ್ಲ, ಏನೋ ಬೆಳಗ್ಗೆ ಮಲಗಿದ್ದಾರೆ. ಇಟ್ ವಾಸ್ ಅರೌಂಡ್ 8 ಬೆಳಗ್ಗೆ ನಾನು ಬಂದಿದ್ದು. ನನ್ ಗನ್ ಮ್ಯಾನ್ಗಳು ಮನೇಲೇ ಇದ್ರು. ಇವತ್ತು ಗುಂಡು ಸದ್ದು ಆಗ್ಬೇಕಾಗಿತ್ತು. ಖಂಡಿತವಾಗಿ ಇವತ್ತು ನಮ್ ಗನ್ ಮ್ಯಾನ್ ಇದ್ದಿದ್ರೆ ಇವತ್ತು ಗ್ಯಾರಂಟಿ ಫೈರಿಂಗ್ ಆಗ್ತಾ ಇತ್ತು.
ಇವತ್ತು ಅವ್ರ ಅದೃಷ್ಟ ಚೆನ್ನಾಗಿದ್ಯೋ ಅಥವಾ ನನ್ನ ಟೈಮ್ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಅಷ್ಟೊತ್ತಿಗೆ ನಮ್ಮ ಮಗನಿಗೆ ಯಾರೋ ಹೇಳದಂತೆ, ಸೊ ಇಮಿಡಿಯೇಟ್ಲಿ ನಮ್ ಗನ್ಮೆನ್ ಎಲ್ಲ ಓಡ್ ಬಂದ್ರು. ಓಡ್ ಬರೋಷ್ಟೊತ್ತಿಗೆ ಅವರೆಲ್ಲ ಓಡೋದ್ರು ಸರ್. ಸರ್ ಇಲ್ಲಿ ಆಶ್ಚರ್ಯ ಅನ್ಸೋದು, ಆತ ಥೇಟ್ ಒಬ್ಬ ಪುಂಡನ ಹಾಗೆ ವಿವಸ್ತ್ರನಾಗ್ತಾನೆ, ಬಟ್ಟೆ ಬಿಚ್ಕೊಂಡು ನಿಂತ್ಕೊಂಡು ನಿಮಗೆ ಸವಾಲ್ ಹಾಕೋ ತರ ನಿಂತ್ಕೊಂಡಿರೋದ ಏನದು ಅಂತ. ಅದು ಸವಾಲ್ ಸರ್. ಅಂದ್ರೆ ಆ ಟೈಮಲ್ಲಿ ನನಗೆ ನನ್ನ ಟಾಪ್ ಮೇಲೆ ಜಾಕೆಟ್ ಇತ್ತು, ಅದನ್ನ ಹೇಳ್ದ, ನಾನು ಹೇಳ್ಕೊಂಡೆ. ಅಷ್ಟೊತ್ಗಡೆ ಇವನೊಬ್ಬನ ಹಿಡ್ಕೊಂಡಿದ್ದೀನಿ, ಹಿಂದ್ಗಡೆಯಿಂದ 4-5 ಜನ ಬಂದು ನನಗೆ ಬೆನ್ನಿಗೆ ಅಟ್ಯಾಕ್ ಮಾಡ್ಬಿಟ್ರು. ನನಗೇನೋ ಅಂತಂದ್ರೆ ಹಿಂದ್ಗಡೆಯಿಂದ ಚಾಕು ಚುಚ್ಚಿಸ್ಬಿಟ್ಟಾರ. ಸುಮ್ನೆ ಯಾಕೆ ಅಂತ ಹೇಳಿ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಟೇಕ್ ಎ ಡಿಫೆನ್ಸ್. 40 ಜನರ ಹತ್ರ ಡಿಫೆನ್ಸ್ ತಗೊಂಡೆ. ಜೊತೆನಲ್ಲಿ ಅವ್ನ್ ಚಾಕು ಅಂತ ಅವ್ರ ಮನೆ ಹತ್ರ ಲೆಕ್ಕಾಕಳಿ. ಇವ್ರು ಯಾರು ನಮ್ಮ ಏರಿಯಾವರಲ್ಲ, ಯಾರು ಅಟ್ಯಾಕ್ ಮಾಡಿದ್ರು ನೋಡಿ, ಯಾವ್ದೋ ಕೊಡಗೇಲಿ ಕೆರೆ, ತಿಂಡ್ಲು, ಎಲ್ಲೋ ಬೇರೆ ಬೇರೆ ಕಡೆಗಳಿಂದ ಎಲ್ಲ ಗುಂಪಾಗಿ ವೆಲ್ ಪ್ಲಾನ್ಡ್. ಈ ಕೊಡಗೇಹಳ್ಳಿ ಕಣ್ಣಪ್ಪನವರ ನಾಗರಾಜ ಅಂತ ಸರ್, ಅವನು ಅವ್ರ ಮಗ ಅವನ ಹೆಸರು ಮುತ್ತುಸ್ವಾಮಿ, ಅಂಜನ್ ಅಂತ. ಅವನಂತೆ ಇವ್ರಿಗೆಲ್ಲ 10 ಲಕ್ಷ ಕಾಸು ಕೊಟ್ಟಿದ್ದು ನನ್ನ ಹೊಡಿದಕ್ಕೆ. 10 lakhs ಸ್ಪಾನ್ಸರ್ ಆಗಿದೆ ಅಂತ ಕೂಡ ವಿಚಾರ ಬರ್ತಾ ಇದೆ. ಅಲ್ಲ, ನಮ್ಮ ಬಲ್ಲ ಮೂಲಗಳು. ಇನ್ನೊಬ್ಬ, ಮತ್ತೆ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಡ್ರಗ್ ಪೆಡ್ಲರ್ಸ್ ಅಂತೆ, ಡ್ರಗ್ ಯೂಸರ್ಸ್ ಅಂಡ್ ಡ್ರಗ್ ಪೆಡ್ಲರ್ಸ್, ಕಾಮನ್ ಆಸ್ಪೆಕ್ಟ್ಸ್. ಆಮೇಲೆ ಇವರೆಲ್ಲ ಒಂದು ಜಿಮ್ ಇದೆ ಇಲ್ಲಿ, ಆ ಜಿಮ್ ಅಲ್ಲಿ ಸೇರ್ತಾರೆ. ಸೊ ಜಿಮ್ ಇಸ್ ವೆರಿ ಕಾಮನ್, ಡ್ರಗ್ ಇಸ್ ವೆರಿ ಕಾಮನ್. ಆಮೇಲೆ ಸ್ವಲ್ಪ ಭೂ ಮಾಫಿಯಾ ಅವು ಇವು, ಯಾರಿಗಾನ ಸೈಟ್ಗಳಿದ್ರೆ ಅಲ್ಲಿ ಕಾಂಪೌಂಡ್ ಹಾಕೋದು, ಅಲ್ಲಿ ಹೋಗಿ ಧಮಕಿ ಹಾಕೋದು, ದಿಸ್ ಇಸ್ ದ ರೂಟೀನ್ ಜಾಬ್ ಅಂತ. ಸರ್ ಈ ಬಗ್ಗೆ ಏನಾದ್ರು ಕೇಸು ದಾಖಲಿಸೋ ಪ್ರಯತ್ನ ಮಾಡಿದ್ರಾ ಹೇಗೆ? ಸರ್ ಕಂಪ್ಲೇಂಟ್ ಆಗಿದೆ. ಮೋಸ್ಟ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ನನಗೆ ಸುದ್ದಿ. ಇನ್ಸ್ಪೆಕ್ಟರ್ ನೀವು ಹೋಗಿ ರೆಸ್ಟ್ ತಗೊಳ್ಳಿ ಅಂತಂದ್ರು. ಸರ್ ಇಲ್ಲಿ ಕೊನೆ ಅಲ್ಟಿಮೇಟ್ ಇಲ್ಲಿ ಪ್ರಶ್ನೆ ಕಾಡೋದು ಏನ್ ಗೊತ್ತಾ, ನಮ್ಮ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಏನು ಸತ್ತೋಗಿದ್ಯಾ ಅಂತ ಹಾಗಲೇ ಒಂದು ಗುಂಪು ಅಟ್ಟಹಾಸ ಮೆರೆಯುತ್ತೆ. ಒಬ್ಬ ಏನೋ ಒಂದು ಸಾಮಾಜಿಕವಾಗಿ ಗುರುತಿಸಿಕೊಂಡಿರೋ ವ್ಯಕ್ತಿಯ ಮೇಲೆ ಏಕಾಏಕಿ ದಾಳಿ ಮಾಡಲಾಗುತ್ತೆ. ಒಂಥರ ನಾನು ಆ ಪದ ಪ್ರಯೋಗ ಮಾಡೋದಿಲ್ಲ, ಸೊ ಆ ತರದ್ದು ಯುದ್ಧ ಎದುರಿಸಿದ ಅನುಭವ ನಿಮ್ಗಾಗಿರ್ಬೋದು ಅಂತ. ಸೊ ಇಲ್ಲಿ ಲಾ ಅಂಡ್ ಆರ್ಡರ್ ಏನ್ ಮಾಡ್ತಾ ಇತ್ತು ಅಂತ. ಸರ್ ಬೆಳಗ್ಗೆ ಪೊಲೀಸವ್ರು ಬಂದು ಹೋದ್ಮೇಲೆ ಗಲಾಟೆ ಆಗಿರೋದು ಲೆಕ್ಕ ಹಾಕೊಳ್ಳಿ. ಕೊಡಗೇಲಿ ಪೊಲೀಸವ್ರು ಬಂದ್ಬಿಟ್ಟು ಹೋದ್ಮೇಲೆ ಅಟ್ಯಾಕ್ ಮಾಡಿದಾರೆ ಲೆಕ್ಕ ಹಾಕೊಳ್ಳಿ. ಅಂದ್ರೆ ಪೊಲೀಸವ್ರು ಕಂಡ್ರೆ ಇವ್ರಿಗೆ ಭಯ ಇಲ್ಲ. ಅಲ್ಲ, ನಂದೊಂದೇ ಕೇಸ್ ಅಂತಲ್ಲ, ಈಗ ನಿನ್ನೆ 60 ಗುಡಿಸಲುಗಳನ್ನ ನೆಲಸಮ ಮಾಡಿದ ಪ್ರಕರಣ ಆಗಿರ್ಬೋದು. ಬಡವ್ರನ್ನ ಬಿಡೋ ಹೊಡೆದಾಕ ಅದೇನಾಗುತ್ತೆ ಆಗ್ಲಿ ಅನ್ನೋ ಮಟ್ಟ. ಅದು ಹಿಂದೆ ಹೋದ್ರೆ ರಾಮಮೂರ್ತಿ ನಗರದಲ್ಲಿ ಐ ಥಿಂಕ್ 1 week ಮುಂಚೆ ರೇಪು, 5 ವರ್ಷದ ಮಗು ರೇಪು. ಬೆಳಗಾಮಲ್ಲಿ ಇಬ್ಬರು ಮೈನರ್ ಹೆಣ್ಣು ಮಕ್ಕಳನ್ನ 3 ಜನ ದಾಂಡಿಗರು ರೇಪ್ ಮಾಡ್ತಾರೆ. ನಾವು 95 ಲಕ್ಷ ATM ಅಲ್ಲಿ ರಾಬರಿ ಆಗತ್ತೆ, ಒಂದು ಗುಂಡ್ಸಂದಾಗತ್ತೆ, ಸತ್ತೋಗ್ತಾನೆ ಸೆಕ್ಯೂರಿಟಿ. ಸರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ಸರ್ ಇಲ್ಲಿ? ಸರ್ ಡೆಪ್ಯೂಟಿ CM ಅವರು CM ಆಗ್ಬೇಕಂತ ಬಿಜಿ ಇದಾರೆ ಹೊರತು, ಪರಮೇಶ್ವರ್ ಕಾಟಾಚಾರಕ್ಕೆ ಹೋಮ್ ಮಿನಿಸ್ಟರ್ ಸರ್. ನಿಜವಾಗ್ಲೂ ಪೊಲೀಸ್ ಅವರು ಕೆಲಸ ಮಾಡಕ್ಕೆ ಬಿಟ್ಟಿದಾರ? ಆಮೇಲೆ ಪೊಲೀಸ್ ಅವರು ಕೆಲಸ ಮಾಡೋ ಕೆಪಾಸಿಟಿ ಇದಾರ ಅಂತ ನಮ್ಗೆ ಪ್ರಶ್ನೆ ಬರ್ತಾ ಇದೆ. ವಾಟ್ ಈಸ್ ಹ್ಯಾಪನಿಂಗ್ ಸರ್? ಈಗ ಆಯ್ತು, ಅಕಸ್ಮಾತ್ ನಮ್ಮನ್ನು ಸಾಯಿಸ್ಬಿಟ್ರೆ ಅಂತ ಇಟ್ಕೊಳ್ಳಿ ಸರ್, ಸತ್ತ ಮೇಲೆ ಸಮಾಜಕ್ಕೆ ಏನ್ ಕೊಡುಗೆ? ಇಂಥ ವ್ಯಕ್ತಿಗಳ ನಾವು ಈಗ ನಮ್ಮಂತವ್ರು ಸಮಾಜಕ್ಕೆ ಆಸ್ತಿ. ಈಗ ಅದ್ರಲ್ಲೊಬ್ಬ ನಾಗರಾಜ್ ಅಂತ ಯಾದಗಿರಿ ಅವನಂತೆ, ಅವನು ಕೊಡಗೇಳಿ ಕೆರೆ ಹತ್ರ ಒಂದು 40 ಗುಡಿಸಲೆಲ್ಲ ಹಾಕೊಂಡು ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಅದು ಇದು ಹುಡುಗರು ಕರ್ಕೊಂಡ್ಬಂದು ಮಾಡೋದಂತೆ. ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್. ಮೊನ್ನೆ ಇದೇ ಯಾದಗಿರಿ ಅವರ ಗುಡಿಸಲುಗಳನ್ನ ನೆಲ ಸಮ ಮಾಡಿದಾಗ ನಾವು ಅವ್ರ ಜೊತೆಗೆ ನಿಂತ್ಕೊಂಡ್ರಿ. ಇದೇ ಯಾದಗಿರಿ ಅನ್ನೋ ಒಬ್ಬ ನಾಗರಾಜ, ಅವನು ಆರ್ಟಿಸ್ಟ್ ಅಂತೆ. ಅವನು ರಾತ್ರಿ ಹೊತ್ತು ಈ ಡ್ರಗ್ ಸಪ್ಲೈ ಅದೆಲ್ಲ ಮಾಡ್ತಾನಂತೆ. ಅವನು ಕೂಡ ಈಸ್ ಅ ಪಾರ್ಟ್ ಆಫ್ ದಿಸ್ ಗ್ಯಾಂಗ್. ಕೇಳಿದ್ರೆ ಏನ್ ಇವಾಗ ನೀವು ನಮ್ಮನ್ನ ಎದುರಾಕೊಂಡು ಐ ವಾಸ್ ಲೈಕ್ ಅಸ್ಟಾನಿಶ್ಡ್. ಫಾರ್ ಅ ಮೂಮೆಂಟ್ ನಾನು ಅನ್ಕೊಂಡೆ, ಈ ಗನ್ ಮ್ಯಾನ್ ಬೇರೆ ಬಿಟ್ಟು ಬಂದ್ಬಿಟ್ನಲ್ಲಪ್ಪ ಇವತ್ತು, ಎಂತ ಕೆಲಸ. ನಾನೇ ಶಾಪ್ ಹಾಕೊಂಡೆ. ವೈ ಡಿಡ್ ಐ ಲೀವ್ ಮೈ ಸೆಕ್ಯೂರಿಟಿ ಮ್ಯಾನ್? ಪಾಪ ಸೆಕ್ಯೂರಿಟಿ ಯಾವಾಗ್ಲೂ ಹೇಳ್ತಾರೆ ಸರ್, ಬಿಟ್ಟು ಹೋಗ್ಬಿಡಿ ದಯವಿಟ್ಟು, ನೀವು ಸಡನ್ ಆಗಿ ಬೆಳಿಗ್ಗೆ ಹೊತ್ತು ಹೋಗ್ಬಿಡ್ತೀರಾ, ನಮ್ಗೆ ತುಂಬಾ ಆತಂಕ ಆಗತ್ತೆ ಅಂತ. ಇವತ್ತು ನಮ್ ಗನ್ ಮ್ಯಾನ್ಗಳು ಒಂಥರ ನೆಲಕ್ಕೆ ಉಳೋಗ್ಬಿಟ್ಟಿದ್ದಾರೆ. ತಪ್ಪಿದೆ. ಹೌದು ಸರ್, ಇವತ್ತು ಆಗುವಂತ ಒಂದು ದೊಡ್ಡ ಅನಾಹುತ ತಪ್ಪಿದೆ ಸರ್. ಅದು ನಿಜವಾಗ್ಲೂ. ಥ್ಯಾಂಕ್ ಯು ಜಗದೀಶ್. ಗೆಟ್ ವೆಲ್ ಸೂನ್. ಈಗ ಸ್ವತಃ ಜಗದೀಶ್ ಅವರೇ ಮಾತನಾಡ್ತಾ ಇದ್ರು. ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ ಇಲ್ಲಿ? 40ಕ್ಕೂ ಹೆಚ್ಚು ಯುವಕರು ಏಕಾಏಕಿ ದಾಳಿ ಮಾಡೋದಕ್ಕೂ ಬರ್ತಾರೆ. ಇದರಲ್ಲಿ ಒಂದು ರಾಜಕೀಯ ವಾಸನೆ ಬಡಿತಾ ಇದೆ. ಯಾರಿದಕ್ಕೆ ಕಾರಣ, ಇದರ ಮೂಲ ಉದ್ದೇಶ ಏನು ಎನ್ನುವಂತಹದ್ದು ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಿದೆ.